ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಹೆಚ್ಚಾಗ್ತಾನೆ ಇದೆ. ಇವತ್ತು ಹೈಕೋರ್ಟ್ನಿಂದ ಏನಾದರೂ ಒಂದು ಆದೇಶ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದ್ದೇ ಇತ್ತು. ಆದರೆ ವಿಚಾರಣೆ ಈಗ ಶನಿವಾರಕ್ಕೆ ಮುಂದೂಡಲಾಗಿದೆ. ಇನ್ನೊಂದು ಕಡೆಯಲ್ಲಿ ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೈಕೋರ್ಟ್ ದೊಡ್ಡ ರಿಲೀಫ್ ಅನ್ನ ಕೊಟ್ಟಿದೆ. ಕೋರ್ಟ್ನಲ್ಲಿ ಯಾವ ಸ್ವರೂಪದಲ್ಲಿ ವಾದ ಪ್ರತಿವಾದ ಇವತ್ತು ನಡೆದಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರಿಗೂ ಗುರುದೆಸೆ. ಮುಡಾ ಕೇಸ್ನಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ 2 ದಿನ ಮುಂದಕ್ಕೆ ಹೋಗಿದೆ. ಶನಿವಾರದವರೆಗೂ ಮುಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಯಾವ ತನಿಖೆಯೂ ಆಗದಂತೆ ಹೈಕೋರ್ಟ್ ನಿರ್ಬಂಧ ಹಾಕಿದೆ. ಇನ್ನೊಂದು ಕಡೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ಗೆ ಹೈಕೋರ್ಟ್ ದೊಡ್ಡ ರಿಲೀಫ್ ಕೊಟ್ಟಿದೆ. ಮೊದಲು ಸಿಎಂ ಸಿದ್ದರಾಮಯ್ಯನವರ ಮುಡಾ ಕೇಸ್ನಲ್ಲಿ ಏನೇನಾಯಿತು ಅಂತ ನೋಡೋಣ. ಮುಡಾ ಕೇಸ್ನಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಹೈಕೋರ್ಟ್ಗೆ ಸಿದ್ದರಾಮಯ್ಯ ಅರ್ಜಿ ಹಾಕಿದ್ರು. ಆಗಸ್ಟ್ 19ಕ್ಕೆ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಕೊಟ್ಟು ಇವತ್ತಿಗೆ ವಿಚಾರಣೆ ಮುಂದೂಡಿತ್ತು. ಇವತ್ತು ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ರು. ರಾಜಭವನದ ಪರ ಖ್ಯಾತ ವಕೀಲ ತುಷಾರ್ ಮೆಹ್ತಾ, ದೂರುದಾರ ಪ್ರದೀಪ್ ಕುಮಾರ್ ಪರ ವಕೀಲ ಪ್ರಭುಲಿಂಗ ನಾವದಗಿ ವಾದ ಪ್ರತಿವಾದ ಮಂಡಿಸಿದ್ರು. ಕಲಾಪ ಆರಂಭ ಆಗ್ತಿದ್ದಂತೆ ನ್ಯಾಯಮೂರ್ತಿಗಳು ಯಾರೆಲ್ಲ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಅಂತ ಕೇಳಿದ್ರು. ಅಲ್ಲಿಂದ ಶುರುವಾಯಿತು ವಾದ ಪ್ರತಿವಾದ. ಎಲ್ಲರೂ ಆಕ್ಷೇಪಣೆ ಸಲ್ಲಿಸಿದ್ದೀರಾ? ಕೆಲ ಪ್ರತಿವಾದಿಗಳು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ರಾಜ್ಯಪಾಲರು ಆಕ್ಷೇಪಣೆ ಸಲ್ಲಿಸಿಲ್ಲ. ರಾಜ್ಯಪಾಲರು ಆಕ್ಷೇಪಣೆ ಸಲ್ಲಿಸುವುದಿಲ್ಲ. ಅವಶ್ಯಕತೆ ಇದ್ರೆ ಕಡತ ಸಲ್ಲಿಸ್ತಾರೆ ಅಷ್ಟೇ. ರಾಜ್ಯಪಾಲರು ಆಕ್ಷೇಪಣೆ ಸಲ್ಲಿಸುವುದಿಲ್ಲ. ಇಬ್ಬರು ದೂರುದಾರರು ಆಕ್ಷೇಪಣೆ ಹಾಕಿದ್ದಾರೆ. ಭ್ರಷ್ಟಾಚಾರ ಕಾಯ್ದೆ 17A ಕುರಿತು ವಾದ ಮಂಡಿಸಿದ್ದೆ. 17A ಅಡಿ ರಾಜ್ಯಪಾಲರು ಮಾನದಂಡ ಪಾಲಿಸಿಲ್ಲ. 17 ಅಡಿ ಸಾರ್ವಜನಿಕ ಸೇವಕನ ಶಿಫಾರಸು ಬಗ್ಗೆ, ಸಾರ್ವಜನಿಕ ಸೇವಕ ನಿರ್ಧಾರದ ಬಗ್ಗೆ ತನಿಖೆ ಆಗಬೇಕು. ಆದರೆ ತನಿಖಾ ಸಂಸ್ಥೆಗಳು ಈ ಬಗ್ಗೆ ವರದಿ ಕೊಟ್ಟಿರಬೇಕು. ಇದಕ್ಕೆ ಸುಪ್ರೀಂ ಕೋರ್ಟ್, ಹೈಕೋರ್ಟ್ನ ಆದೇಶಗಳಿವೆ. ಆದರೆ ರಾಜ್ಯಪಾಲರು ಇಲ್ಲಿ ವಿವೇಚನೆಯನ್ನೇ ಬಳಸಿಲ್ಲ. ರಾಜ್ಯಪಾಲರು ಸಂಪುಟ ನಿರ್ಧಾರಕ್ಕೂ ಬದ್ಧವಾಗಿಲ್ಲ. ಸಂಪುಟ ನಿರ್ಧಾರಕ್ಕೆ ರಾಜ್ಯಪಾಲರು ಬದ್ಧರಾಗಬೇಕಿಲ್ಲ. ಬೇರೆ ಪ್ರಕರಣಗಳಲ್ಲಿ ಸಲಹೆ ಪರಿಗಣಿಸಬಹುದು ಅಷ್ಟೇ. ಹಾಗಿದ್ರೆ ಕುಮಾರಸ್ವಾಮಿ, ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ ಕೇಸ್ನಲ್ಲಿ ತನಿಖೆಗೆ ಒಪ್ಪಬಹುದಿತ್ತು. ಆದರೆ ಯಾಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ? ಈ ಬಗ್ಗೆ ರಾಜ್ಯಪಾಲರಿಗೆ ಕೋರ್ಟ್ ಮನವರಿಕೆ ಮಾಡಬೇಕು. ಸ್ನೇಹಮಯಿ ಕೃಷ್ಣ ದೂರಿನ ಬಗ್ಗೆ ರಾಜ್ಯಪಾಲರು ಉಲ್ಲೇಖಿಸಿಲ್ಲ. ದೂರುದಾರರು ಈಗ ಪೂರ್ವಾನುಮತಿ ಬೇಕಿಲ್ಲ ಅಂತಿದ್ದಾರೆ. ಕೋರ್ಟ್ ಮುಂದೆ ಗವರ್ನರ್ ಹತ್ರ ಪ್ರತ್ಯೇಕ ಹೇಳಿಕೆ ಕೊಡ್ತಾರೆ. ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಕೊಟ್ಟ ಅನುಮತಿ ಹಿಂಪಡೆಯಬೇಕು. ರಾಜ್ಯಪಾಲರು ಅಬ್ರಹಂಗೆ ದಂಡ ವಿಧಿಸಿ ದೂರು ವಜಾ ಮಾಡಬೇಕು. ಉಳಿದ ಇಬ್ಬರು ಪ್ರಾಸಿಕ್ಯೂಷನ್ ಅನುಮತಿ ಕೇಳಿಲ್ಲ. ಆದರೆ ಸಿಎಂ ಕೇಸ್ ವಿಚಾರದಲ್ಲಿ ತನಿಖೆಗೆ ಕೇಳಿದ್ದಾರೆ. ತನಿಖೆಗೆ ಕೇಳಿದ್ದಕ್ಕೆ ಶೋಕಾಸ್ ನೋಟಿಸ್ ನೀಡಲಾಗಿದೆ. 2 ದೂರುಗಳಿಗೆ ಶೋಕಾಸ್ ನೋಟಿಸ್ ನೀಡಿಲ್ಲ. ರಾಜ್ಯಪಾಲರಿಗೆ ಯಾಕೆಷ್ಟು ಆತುರ? ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿಗೆ ನಿರ್ಬಂಧಗಳಿವೆ. 6 ದೂರುಗಳು ಬಾಕಿ ಇರುವಾಗ ಅರ್ಜೆಂಟ್ ಏನಿತ್ತು? ನಾನು ಗವರ್ನರ್ರಿಂದ ಇದನ್ನ ನಿರೀಕ್ಷಿಸಿರಲಿಲ್ಲ. ತನಿಖೆಗೆ ಆದೇಶ ಮಾಡಿದ್ದಕ್ಕೆ ಕಾರಣಗಳನ್ನು ಕೊಟ್ಟಿಲ್ಲ. ಸಿಎಂ ಬಾಮೈದು ನನಗೆ ಸೇಲ್ ಡೀಡ್ ಆಗಿದ್ದು 2004ರಲ್ಲಿ. ಆಗ ಸಿದ್ದರಾಮಯ್ಯನವರಿಗೆ ಸಿಎಂ ಡಿಸಿಎಂ ಹುದ್ದೆ ಇರಲಿಲ್ಲ. ಈಗ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದು ಸರಿಯಾದ ಕ್ರಮ ಅಲ್ಲ. BNS 218 ಅಡಿ ಬರೋ ಕ್ರಿಮಿನಲ್ ಅಂಶಗಳೂ ಇಲ್ಲ. ನಿಮ್ಮ ವಾದಗಳನ್ನ ಕೋರ್ಟ್ ಗಣನೆಗೆ ತೆಗೆದುಕೊಂಡಿದೆ. ದೂರುದಾರರ ಪರ ವಕೀಲರು ವಾದ ಮಂಡಿಸಬೇಕು. ಆಗಸ್ಟ್ 31 ಶನಿವಾರ 10:30ಕ್ಕೆ ಮತ್ತೆ ವಿಚಾರಣೆ ನಡೆಯುತ್ತೆ. ಅಲ್ಲಿವರೆಗೂ ಸಿಎಂ ಕೇಸ್ ವಿಷಯದಲ್ಲಿ ತನಿಖೆ ನಡೆಸುವಂತಿಲ್ಲ. ಹಿಂದಿನ ಮಧ್ಯಂತರ ಆದೇಶವೇ ಮುಂದುವರಿಸಬೇಕು. ಶನಿವಾರ ಬೆಳಗ್ಗೆ 10:30ಕ್ಕೆ ಕಲಾಪ ನಡೆಯುತ್ತೆ. ಶನಿವಾರದವರೆಗೂ ಮಧ್ಯಂತರ ಆದೇಶ ಮುಂದುವರಿಸಿರೋದ್ರಿಂದ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯಗೆ ರಿಲೀಫ್ ಸಿಕ್ಕಿದೆ. ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಅಕ್ರಮ ಆಸ್ತಿಗಳಿಕೆ ಪ್ರಕರಣದಲ್ಲಿ ಸಿಬಿಐ ತನಿಖೆಗೆ ನಿರ್ಬಂಧ ಹೇರಿ ಲೋಕಾಯುಕ್ತಕ್ಕೆ ಸರ್ಕಾರ ಕೇಸ್ ನೀಡಿತ್ತು. ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಸಿಬಿಐ ಮತ್ತು ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ದೂರು ನೀಡಿದ್ರು. ಇವತ್ತು ಸಿಬಿಐ ಮತ್ತು ಯತ್ನಾಳ್ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿ ಡಿಕೆಶಿಗೆ ಬಿಗ್ ರಿಲೀಫ್ ಕೊಟ್ಟಿದೆ. ಹಾಗೆ ದೂರುದಾರರು ಅವಶ್ಯಕತೆ ಇದ್ದಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ಅಂತಾನು ಹೈಕೋರ್ಟ್ ಆದೇಶಿಸಿದೆ. ನನ್ಗೆ ಅನ್ಯಾಯ ಆಗಿದ್ರು ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ದೆ. ಅವರು ಬಹುಶಃ ಇಲ್ಲಿಗೆ ಬಿಡಬಹುದು, ಬಿಟ್ಟರು ಬಿಡಬಹುದು, ಇಲ್ಲಾಂದ್ರೆ ಅವರು ಅಪೀಲ್ ಹಾಕ್ಬೋದು. ನನಗದು ಅವ್ರಿಗೆ ಸಂಬಂಧಪಟ್ಟದ್ದು ವಿಚಾರ. ನಾವು ಯಾರಿಗೂ ಮೋಸ ಮಾಡೋಂಥ ಅವಶ್ಯಕತೆ ಇಲ್ಲ. ಹೈಕೋರ್ಟ್ನಲ್ಲಿ ಡಿಕೆಶಿಗೆ ರಿಲೀಫ್ ಸಿಕ್ಕಿದೆ. ಇದರ ಬೆನ್ನಲ್ಲೇ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸುಪ್ರೀಂ ಕೋರ್ಟ್ಗೆ ಹೋಗಲು ಸಜ್ಜಾಗಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧದ ಸಮರ ನಿಲ್ಲೋದಿಲ್ಲ. ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ತನಕ ಬಿಡುವುದಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ನಾವು ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸುತ್ತೇವೆ ಅಂತ ಸವಾಲು ಹಾಕಿದ್ದಾರೆ. ಒಟ್ನಲ್ಲಿ ಸಿಎಂ ಪ್ರಕರಣದಲ್ಲಿ ಸಿಂಘ್ವಿ ವಾದ ಮುಗಿದಿದೆ. ಶನಿವಾರ ದೂರುದಾರರ ಪರ ವಕೀಲರ ವಾದ ನಡೆಯುತ್ತೆ. ಇನ್ನು ಅಕ್ರಮ ಆಸ್ತಿ ಕೇಸ್ನಲ್ಲಿ ಡಿಕೆ ಶಿವಕುಮಾರ್ಗೆ ಹೈಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕಿದ್ರು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.